ಈ ವಿಡಿಯೋ ದಾಳಿಂಬೆ ಬೆಳೆಯುವಂತಹ ರೈತರುಗಳಿಗೆ ಮತ್ತು ಕಾಫಿ ಬೆಳೆಯುವಂಥ ರೈತರುಗಳಿಗೆ ಮತ್ತು ಕಲ್ಲಂಗಡಿ ಬೆಳೆಯುವಂಥ ರೈತರುಗಳಿಗೆ. ಸೊ ನೀವು ಹೂವುದು ಟೈಮಲ್ಲಿ ಜೇನುಹುಳಗಳು ನಿಮ್ಮ ಏರಿಯಾಗಳಲ್ಲಿ ಇಲ್ಲ ಅಂದರೆ ನಿಮ್ಮ ಪ್ರಕೃತಿಯಲ್ಲಿ ಇಲ್ಲ ಅಂದರೆ ನೀವು ಜೇನು ಪೆಟ್ಟಿಗೆನ 100% ಮಾಡಲೇಬೇಕು. ಬಿಕಾಸ್ ಪರಾಗಸ್ಪರ್ಶದ ಆದಾಯನ ನೀವು ಮಿಸ್ ಮಾಡ್ಕೋತಾ ಇರ್ತೀರಾ ಅದರಲ್ಲಿ. ಸೊ ಯಾವ್ಯಾವ ಪೆಟ್ಟಿಗೆಗಳನ್ನ ಮಡಗೋದ್ರಿಂದ ನಿಮಗೆ ಪರಾಗಸ್ಪರ್ಶ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಇವಾಗ ಏನು ತೋರಿಸ್ತೀನಿ ನಾನು, ಈ ರೀತಿ ಚೌಕಟ್ಟಿರುವಂತಹ ಪೆಟ್ಟಿಗೆ ಮತ್ತು ಇವಾಗ ಏನು ನಾನು ಹುಳಗಳನ್ನ ತೋರಿಸ್ತೀನಿ ಆ ರೀತಿ ಹುಳಗಳು ಪೆಟ್ಟಿಗೆಯಲ್ಲಿ ತುಂಬಿರಬೇಕು. ಸೊ ಅಂತಹ ಜೇನು ಪೆಟ್ಟಿಗೆನ ನಿಮ್ಮ ತೋಟಗಳಲ್ಲಿ ಊದು ಟೈಮ್ಗಿಂತ ಮುಂಚೆ 1 ತಿಂಗಳು ಮುಂಚೆ ಇಲ್ಲ 15 ದಿನ ಮುಂಚೆ ಇಲ್ಲ 1 ವಾರ ದಿನ ಮುಂಚೆ ನೀವು ಇನ್ಸ್ಟಾಲ್ ಮಾಡಿದ್ದೆ ಆದರೆ 100% ನಿಮ್ಮ ತೋಟಗಳಲ್ಲಿ ಪರಾಗಸ್ಪರ್ಶ ತುಂಬ ಚೆನ್ನಾಗಾಗುತ್ತೆ. ಜೇನು ಪೆಟ್ಟಿಗೆ ಅಂದರೆ ಬರೀ ಜೇನುತುಪ್ಪ ಮಾತ್ರ ಅಲ್ಲ, ತುಂಬ ಆದಾಯ ಬರುವಂಥದ್ದು ಪರಾಗಸ್ಪರ್ಶ. ಸೊ ಈ ಫ್ರೇಮಲ್ಲಿ ಎಷ್ಟು ಹುಳ ಇರ್ಬೋದು ಹೇಳಿ. ಸೊ ನೋಡಿ, ಈ ಥರ ಜೇನು ಪೆಟ್ಟಿಗೆಗಳು ಬೇಕು ಅಂದರೆ ತುಮಕೂರಿನಲ್ಲಿ ಸಿಗುತ್ತೆ ಮತ್ತು ಬೆಂಗಳೂರಿನಲ್ಲಿ ಸಿಗುತ್ತೆ. ಯಾರಿಗಾರು ಅವಶ್ಯಕತೆ ಇದೆ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಪೂರ್ತಿ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡಿ ಸುಮಾರು ಜನ ಕೇಳ್ತಾ ಇರ್ತೀರಾ ನಿಮ್ಗೆ ಯಾಕೆ ಇಷ್ಟೊಂದು ಜೇನುತುಪ್ಪ ಸಿಗುತ್ತೆ, ಅದು ಎಲ್ಲಿಂದ ತತ್ತೀರಾ